ಏನ್ರಿ ಅದು ಹಾಗೆ ನೋಡ್ತಿದ್ದೀರಾ? ಜ್ವರ ಬಿಡ್ತು ತಾನೆ? ಸರೋಜ, ಒಂದು 30-40 ವರ್ಷಕ್ಕೆ ಹಿಂದಕ್ಕೆ ಹೋದ್ವೇನೋ ಅಂತ ಅನಿಸ್ತಾ ಇದೆ. ರೀ, ಹುಡುಗಾಟ ಸಾಕು. ಹುಡುಗಾಟ ಅಲ್ಲ, ಸವಿ ನೆನಪುಗಳ ಹುಡುಕಾಟ. ಓ, ಸರಿ ಹೋಯ್ತು. ಕವಿ ಬೇರೆ ಆಗಿದ್ದೀರಾ. ಈಗ ಒಂದ್ ಕೆಲಸ ಮಾಡಿ, ನೀನು ಕೇಳೋದು ಹೆಚ್ಚು, ನಾನು ಮಾಡೋದು ಹೆಚ್ಚು. ಹೇಳೋದು ಏನ್ ಕೆಲಸ ಅಂತ. ಲಕ್ಷ್ಮಿ ಮದುವೆ ನಡೀತಾ ಇದೆಯಲ್ವಾ, ಅದೇ ಮುಹೂರ್ತದಲ್ಲಿ ನೀವು ಒಂದು ಮದುವೆ ಆಗ್ಬಿಡಿ ಹೇಳ್ತೀನಿ. ಯಾಕೋ? ನಿಮ್ಮ ಕಥೆ ಕವನ ಎಲ್ಲ ನಾನು ಕೇಳಿದ್ದೀನಲ್ವಾ, ಮತ್ತೆ ಮತ್ತೆ ನಾನೇ ಕೇಳಿದ್ರೆ ಏನು ಚೆನ್ನಾಗಿರುತ್ತೆ, ಬೇರೆಯವರು ಕೇಳಲಿ ಅಂತ. ಈ ಧರ್ಮನ ಪತ್ನಿ ನೀನು, ನಿನ್ನ ಧರ್ಮಪತಿ ನಾನು ಏನೇ ಕವಿತೆ ಬರೆದ್ರು ಅದು ನಿನ್ ಮೇಲೇನೆ, ಕೇಳೋದು ನೀನೇ. ಸಾರಿ ಸಾರಿ ಸಾರಿ, ಲವ್ ಬರ್ಡ್ಸ್ ಮಧ್ಯ ಬಂದು ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ನಾನು ಆಮೇಲೆ ಬರ್ತೀನಿ. ಅದು ಯಾಕೆ ಬಂದಿದ್ದೆ ಅಂತ ಹೇಳು. ನೀವಿಬ್ರು ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀರಾ, ಮೊದಲೇ ಗೊತ್ತಿದ್ರೆ ನಿಮ್ಮಿಬ್ರಿಗೆ ಮದುವೆ ಮಾಡಿಸ್ಬಿಡ್ತಿದ್ದೆ. ಏಯ್ ತರ್ಲೆ, ಆಗ್ತೀನಿ ನೋಡಿ ನಿನ್ಗೊಂದು. ನೀನೊಬ್ಬ ಬಾಕಿ ಇದೆಯಾ ಹೇಳಕ್ಕೆ? ಅದೇ ಅಜ್ಜಿ, 60 ವರ್ಷ ಆದವ್ರಿಗೆ ಏನೋ ಮಾಡ್ತಾರಲ್ಲ, ಏನದು? ಷಷ್ಠಿ ಪೂರ್ತಿ. ಆ ಅದೇ ಅದೇ ಅದೇ. ಹುಡುಗಾಟ ಶುರುವಾಯ್ತಾ ನಿಂದು? ಮತ್ತಿನ್ನೇನ್ ಸರು, ನೀವು ಇಷ್ಟು ಚೆನ್ನಾಗಿ ಕಾಣ್ತಿದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ ಹೇಳು. ಹೋಗ್ಲಿ, ನೀವಿಬ್ರು ಒಂದು ಪ್ರೀ ಷಷ್ಠಿ ಪೂರ್ತಿ ಫೋಟೋ ಶೂಟ್ ಅಂತ ಮಾಡಿಸ್ಕೊಂಬಿಡಿ. ಹಳ್ಳಿ ಲೊಕೇಶನ್, ಗ್ರೀನರಿ ಬ್ಯಾಕ್ ಗ್ರೌಂಡ್, ಸರು ಸಕ್ಕದಾಗಿರುತ್ತೆ. ತರ್ಲೆ ಯಾಕೆ ಹೋಗಿದ್ದಿದೆ ನೀನು? ಆದ್ರೆ ಈ ತರ ಹುಡುಗಾಟ ಮಾಡೋದು ನೋಡಿ ಎಷ್ಟೋ ದಿವಸ ಆಗ್ಬಿಟ್ಟಿತ್ತಲ್ವಾ. ಹೌದು ರೀ, ನಮ್ಮ ಮಾದಿ ಹಿಡ್ದಿರೋ ಗಾಳಿನ ಈ ಹಳ್ಳಿ ಗಾಳಿ ಬಿಡಿಸ್ಬಿಟ್ಟಿದೆ ನೋಡಿ. ನಿಜ ನಿಜ, ನೀನ್ ಹೇಳಿದ್ಮೇಲೆ ಇಲ್ಲ ಅನ್ನಕ್ಕಾಗುತ್ತೆ ಸರೋಜಾ. ಏಯ್, ಹುಡುಗಾಟ ಎಲ್ಲ ಬಿಡು, ಮದ್ ಹೋಗಿ ಪ್ರಸಾದನ್ ಕರಿ, ಹೊರೋಣ. ಎಲ್ಲಿಗೆ? ಎಲ್ಲಿಗೆ ಅಂತ ಕೇಳ್ತಿಲ್ವೋ? ಲಕ್ಷ್ಮಿ ಮದುವೆಗೆ. ಇಷ್ಟು ಬೇಗ ನೀವಲ್ಲಿ ಬಂದು ಏನ್ ಮಾಡ್ತೀರ ತಾತ? ನಾನು ಸಂಜೆ ಬಾವನ ಹತ್ರ ಮಾತಾಡಿದ್ದೀನಿ. ಅವರು ಅಲ್ಲಿ ಸಣ್ಣ ಪುಟ್ಟ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ತಿದ್ದಾರೆ. ಅದೆಲ್ಲ ಆದ ತಕ್ಷಣ ಹೇಳ್ತೀನಿ, ಪ್ರಸಾದ ನಿಮ್ಮನ್ನ ಕರ್ಕೊಂಡ್ಬರ್ತೀನಿ, ಸರಿನಾ? ಹ್ಞೂ ಅಜ್ಜಿ, ನೀವು ಇಷ್ಟು ಬೇಗ ಬಂದು ಅಲ್ಲಿ ನಿಂತ್ಕೊಳಕ್ಕೆ ನೀವೇನು ಚಿಕ್ಕ ಮಕ್ಳ? ತಾತನ್ ಬೇರೆ ಮೊದಲೇ ಸುಸ್ತಾಗ್ಬಿಡುತ್ತೆ, ಈಗ ತಾನೇ ಜ್ವರ ಬಿಟ್ಟಿದೆ, ತಲೆ ತಿರ್ಗಿ ಬಂದ್ಬಿಟ್ರೆ ಕಷ್ಟ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವಿಬ್ರು ಆರಾಮಾಗಿ ಮನೇಲಿರಿ, ಮುಹೂರ್ತ ಟೈಮ್ಗೆ ಹೇಳ್ತೀನಿ, ಅವಾಗ ಬನ್ನಿ ಸಾಕು. ಓಕೆನಾ? ಕಣಪ್ಪ, ಮೊಮ್ಮಗ ಆಜ್ಞೆ ಮಾಡ್ತಿದ್ದಾನೆ, ನಾನು ಕೇಳ್ತೀನಿ. ಆಮೇಲೆ ನನ್ನ ಕೆಲಸ ಇದೆ, ನಾನು ಇವಾಗಲೇ ಅಲ್ಲಿ ಮಂಟಪದ ಹತ್ರ ಹೋಗ್ತಾ ಇದ್ದೀನಿ. ನೀವಿಬ್ರು